ಇವನೇನು ಮಾಡೋಕ್ಕಾಗಲ್ಲ ಇವನ ಕೈಲಿ, ಏನು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಬಿಟ್ಟಿದ್ಯೇನೆ. ಏ ಜೀವಿತ, ಏಯ್ ಬಾರೆ ಬರೋಕ್ಕೆ, ಬಾರೆ. ಲೇಯ್, ನನಗೆ ಗೊತ್ತೈತೆ ನೀನು ಏನೇನು ಆಟ ಆಡ್ತಾ ಇದೀಯ ಅಂತ. ಆ ಮಧು ನಿನ್ನ ಮರ್ತಿಲ್ಲ ಅಂತ ಗೊತ್ತು ಕಣೆ. ಡೈವರ್ಸ್ ಕೊಟ್ಟಿದ್ರು ನೀನು ಏನೆಲ್ಲ ಆಟ ಆಡ್ತಾ ಇದೀಯ ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತು ಕಣೆ. ಬಾರೆ ಹೊರಕ್ಕೆ. ಅಂತಾಗ ನೀನು ಇಲ್ಲೋದು ಆಟ ಆಡಕ್ಕೆ ಬಂದುಬಿಟ್ರೆ ಜಾಡ್ಸ್ ಹೊಡೆದ್ಬಿಡ್ತೀನಿ ನಾನು ಹೆಂಗೆ ಅಂತ ನಿನಗೆ ಗೊತ್ತೇ ಐತೆ. ಗೊತ್ತಿದ್ದು ಕೊಟ್ಟು ನೀನು ಮಾತಾಡ್ತಾ ಇದೀಯ. ಹಾಂ, ಎಲ್ಲೇ ಅವ್ನು ಬಂದವನಂತೆ ಮಧು ಅಂಬನು. ಎಲ್ಲೇ ಅವನು, ಎಲ್ಲೇ ಆ ಮಧು ಅಂಬನು. ನಾನು ಬಿಡಲ್ಲ ಬಿಡೋ ನಿನ್ನ. ಏನು ತಿಳ್ಕೊಬಿಟ್ಟಿದೀಯ? ಹಾಂ, ಏನು ತಿಳ್ಕೊಂಡೆ ನನ್ನೇ ನೀನು ಅರೆಸ್ಟ್ ಮಾಡಿಸ್ತೀಯ? ನನ್ನ ಗಂಡನ್ನ ಜೈಲಿಗೆ ಹಾಕಿಸ್ರಿ ಅಂತೇಳಿ ಅವಳ ತಕ್ಕ ಹೋಗಿ ಹೇಳ್ತೀಯ. ಹಾಂ, ಅವನ ಜೊತೆಯಾಗಿ ನಾನು ಜೈಲಿಗೆ ಕಳಿಸಿದ್ದೆ. ಅವ್ರನ್ನೂ ನನ್ನ ಇವಾಗ ಚಾರ್ಜ್ ತಗೊಂಬಲ್ಲ, ನಿನ್ನ ಚಾರ್ಜ್ ತಗೊಂತೀನಿ. ನಿನ್ನ ಚಾರ್ಜ್ ತಗೊಂತೀನಿ. ಏಯ್ ಜೀವಿತ, ಏಯ್ ಜೀವಿತ ಬಾರೆ ಹೊರಕ್ಕೆ ಬಾರೆ. ಏಯ್ ಜೀವಿತ ಬಾರೆ ಹೊರಕ್ಕೆ. ಕಳ್ಳೆ ಒಳಗೆ ಹೋಗ್ಕೊಂಡಿದ್ದೇನೆ. ಎಲ್ಲೇ ಅವ್ನು ಬಂದವನಂತೆ ಆ ಮಧು ಅಂಬವನು. ಅಯ್ಯೋ ಅಮ್ಮ, ಈ ಕುಡ್ಕ ಬೇರೆ ಬಂದವನು ಕಣಮ್ಮ ಇವಾಗ. ಅಯ್ಯೋ ದೇವ್ರೆ, ಅಲ್ಲ ಇಂಥ ಟೈಮ್ನಾಗೆ, ಅಲ್ಲ ನಮ್ಮ ಟೈಮ್ ಬೇರೆ ಸರಿ ಇಲ್ಲ ಅಂತದ್ರಾಗ ಈ ಕುಡ್ಕ ಬೇರೆ ಬಂದವನಲ್ಲಮ್ಮ. ಇವ್ನ ಹೆಂಗೆ ಸುಧಾರಿಸೋದು ಯಪ್ಪ. ಇವಾಗ ನೋಡಿದ್ರೆ ಅಲ್ಲಿ ಪಂಚಾಯತಿ ಕಲೆ ಹಾಕ್ತೀನಿ ಅಲ್ಲೂ ಇಲ್ಲೂ ಅಂತ ಓಡಾಡ್ತಾರೆ. ಹಾಂ, ಅವ್ನು ಇಲ್ಲಿಗೆ ಬಂದಿರೋ ವಿಷಯ ಇವಾಗ ಅವನಿಗೆಲ್ಲ ಗೊತ್ತಾಗ್ಬಿಟ್ರೆ ಈಗ ನಮ್ಮ ಕುಡ್ಕೋಗೆ, ನಮ್ಮ ತಿಕ್ಲು ಸುಬ್ಬನಿಗೆ, ಯಪ್ಪ ಮೊದಲೇ ಅವ್ನು ತಿಕ್ಲು ಸುಬ್ಬ ಈಗಲೇ ತಿಕ್ಲು ನಂಗೆ ಆಡ್ತಾನೆ. ಯಪ್ಪ ಕುಡ್ದು ಬಂದಿರಂಗ ಇದ್ದಾನೆ ಕಣಮ್ಮ, ಮನೆ ಹೊರಗೆ ಮಾತಾಡ್ತಿರಂಗ ಇದ್ದಾನೆ. ಪೊಲೀಸ್ನವ್ರು ಹೇಳ್ಕೊಂಡೋಗ್ಯಾರ ಅಂದೆ, ಅವನದು ಹೆಂಗೆ ಗೊತ್ತಾನೆ ಬಂದಿರಬೇಕು. ಅವಳೆಲ್ಲ ನಾವು ರಜ್ಜಿ ಯಾರನ್ನ ಹಿಡ್ಕೊಂಡು ಕರ್ಕೊಂಬಂದಿರ್ತಾಳೆ. ಅಲ್ಲೂ ಇಲ್ಲೂ ಮಸ್ಕ ಹೊಡೆದು ಇಲ್ಲಾಂದ್ರೆ ದುಡ್ಡು ಪಡ್ಡು ಖರ್ಚು ಮಾಡಿ ಏನೋ ಮಾಡಿ ಬಿಡಿಸ್ಕೊಂಬಂದಿರ್ತಾಳೆ. ಬೇಲ್ ತಗೊಂಬಂದು ಬಿಡಿಸ್ಕೊಂಬಂದಿರ್ತಾಳೆ ಅವ್ರ ಅಜ್ಜಿ. ಅದಕ್ಕೆ ಬಂದಿರಂಗ ಇದ್ದಾನೆ, ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾನೆ. ಅಯ್ಯೋ ದೇವ್ರೆ, ನನಗೊಂಥರ ಭಯ ಆಗ್ತೈತೆ. ಅಯ್ಯೋ ಯಪ್ಪ, ಇವಾಗ ಏನಪ್ಪ ಮಾಡೋದು ಅನ್ನಿಸ್ತೈತೆ. ಅಯ್ಯೋ ಅಯ್ಯಪ್ಪ, ಇವಾಗ ಏನಮ್ಮ ಮಾಡೋಣ, ಏನು ಮಾಡೋಣ. ಇಲ್ಲ ಯಾಕೆ ಮಾತಾಡ್ತಾ ಇದೆಯಾ ನೋಡಿ ಅಂತ ಹೇಳು. ಹೊಡೆದಲ್ಲಿ ಬಂದು ಮಾತಾಡಿದ್ಯಾ ಅಂದ್ರೆ ಸರಿಯಾಗಲ್ಲ ನೋಡು ಅಂತನ್ನು. ಬಾರೆ ಹೊರಕ್ಕೆ. ಏಯ್ ಹೊರಕ್ಕೆ ಹಾಕೊಂಡಿದ್ದೀನಿ ಕಳ್ಳಿ. ಬಾರೆ ಹೊರಕ್ಕೆ. ನನಗೇನ ನನ್ನ ಮಗುಗೆ ಹೇಳಿ ಅರೆಸ್ಟ್ ಮಾಡಿಸ್ತೀಯ. ಯಾಕಂದ್ರೆ ನೀನು ಆಡಂಗೆ ಆಡಂಬ್ರ ಆಟ, ತಾಟ್ಕಿತ್ತಿ ಆಟ ಆಡ್ಬೋದು ಅಂತ ಅಂದ್ಕೊಂಡಿದ್ದೆ. ಏಯ್ ನಾನು ಕೊಡ್ದಿರ್ಬೋದು ಆದರೆ ನಾನು ಏನು ಮಾತಾಡ್ತೀನಿ ಏನು ನನಗೆಲ್ಲ ಚೆನ್ನಾಗಿ ನೆನಪಿರುತ್ತೆ. ನನಗೇನು ಯಾವುದೇನು ನೆನಪಿರಲ್ಲ. ಇವ್ನ ಮಸಿ ಬಳ್ದು ನಾನು ಏನು ಬೇಕಾದ್ರೆ ಆಟ ಆಡ್ಬೋದು ಅಂದ್ಕೊಂಡಿದ್ಯಾ? ಏಯ್, ಡೈವರ್ಸ್ ಕೊಟ್ಟು ನನ್ನ ಯಾಕೆ ಮದುವೆ ಆದೆ ನೀನು? ನನ್ಗೆ ಯಾಕೆ ಮದುವೆ ಆದೆ? ಅವನ್ನೇ ನೋಡ್ಕೊಂಡು ಇರ್ಬೋದಾಗಿತ್ತು. ನಾನು ಕಂಡು ಮಾತಾಡ್ತಾ ಇರೋದು ನಾನು ಕಣ್ಣಾರೆ ನೋಡಿದ್ದೀನಿ ಅಂದ್ರೆ ನಾನು ಬಿಡಲ್ಲ. ಅಲ್ಲೋ ಅಪ್ಪರ್ ಮುಂಡೆ. ಬಾರೆ ಹೊರಕ್ಕೆ. ಬಾರೆ. ಹಾಂ, ಗಂಡಗೆ ಮೋಸ ಮಾಡಿ ಇನ್ನೊಬ್ಬನ ತರ್ಸೇನಾಕದಾಳ. ಬಾರೆ ಹೊರಕ್ಕೆ. ಕಣಮ್ಮ, ಅವನೇ ಮಾತಾಡ್ತಿರೋದು. ಒಯ್ಯೋ ದೇವ್ರಿ, ಅಲ್ಲಂಬ ಇವದಂಗಾಗುತ್ತೆ. ಇವನು ಬೇರೆ ಬಂದವನಲ್ಲಂಬ ಈ ತಿಕ್ಕಲ. ಮೊದಲೇ ತಿಕ್ಕಲ ಅಂದ್ರೆ ತಿಕ್ಕಲ ತಿಳಿಯಲ್ಲ ಬಿಡ್ಕಮಲ್ಲ, ಹೇಳೋಕ್ಕಲ್ಲ ಬಿಡೋಕ್ಕಲ್ಲ. ಅಯ್ಯಪ್ಪ ಅದು ನೋಡು, ಅದಕ್ಕೆ ಏನು ಹೇಳ್ಬೇಕು ಏನೋ. ಕಣಮ್ಮ, ಎಣ್ಣೆ ಬೇರೆ ಎಲ್ಲ ಹೋಗ್ಯವನೆ. ಯಾರನ್ನ ಕರ್ಕೊಬತ್ತೀನಿ ನಮ್ಮ ಕಡೆಗೆ ಸ್ವಲ್ಪ ಜನ ಇರಲಿ ಅಂತೇಳಿ ಯಾರನ್ನ ಕರ್ಕೊಂಬತ್ತೀನಿ ಅಂತ ಹೋಗವನೆ. ಯಾರನ್ನ ಸಿಕ್ಕಿದ್ರು ಇಲ್ವೋ, ಅಲ್ಲ ಯಾರು ಸಿಗ್ತಾರೋ ಇಲ್ವೋ. ಎಲ್ಲ ಎಂಥ ಕೆಲಸ ಆಯ್ತು ಯಪ್ಪ ದೇವ್ರೆ. ಇವಾಗ ನಮಗೆ ಒಳ್ಳೆ ಸವಾಸ ಆಯ್ತಲ್ಲಪ್ಪ. ಹಾಂ, ಅಲ್ಲ ನೋಡು, ನಾನು ಹಿಂಗೆ ಇವನು ಬೇರೆ ಹಿಂಗೆ ಬರ್ತಾನೆ ಅಂತ ಅಂದ್ಕೊಂಡಿರ್ಲಿಲ್ಲ. ನನ್ನ ಮಗ ಬೇರೆ ಬಂದನಲ್ಲಪ್ಪ, ಇದು ಒಳ್ಳೆ ಸಮಸ್ಯೆ ಅಂತ ಇವಾಗ ಟೈಮ್ ಸರಿ ಇಲ್ದಾಗ ಇವನು ಬೇರೆ ಬಂದ. ಯಪ್ಪ, ಅವನಿಗೆ ನಾನು ಫೋನ್ ಮಾಡಿದ್ದೆ ಬರೀ ನನ್ನ ಮಗ ಗೊತ್ತಾಗ್ಬಿಟ್ರೆ ಇವನು ಕೇಳಕ್ಕೆ ಆಗ್ತಾನೆ. ಮೊದಲೇ ತಿಕ್ಕಲ ಇವನು ಕರ್ಕೊಂಬಂದು ಒಳಕ್ಕೆಲ್ಲ ನಾನು ಇಲ್ಲೆಲ್ಲ ಮನಕ್ಸಾನೆ ನಮ್ಮ ಕುಡ್ದವನಲ್ಲ. ಇನ್ನೊಂದಿಟ್ಟು ಒಯ್ದು ಕೊಡೋಣ, ಇನ್ನೊಂದಿಟ್ಟು ತಗೊಂಬಂದು ಇನ್ನೊಂದು 50 ರೂಪಾಯಿದ ಒಯ್ದು ಕೊಟ್ರ ಅಂತ ಸ್ಯಾನೆ ಆದ್ರೆ ಸುಮ್ಮನೆ ಮನಿಕೆಂಬ್ತಾನೆ. ಇನ್ನೇನ ಮಾಡಿ ಇಲ್ಲೇ ಮನಗಿಸ್ಬೇಕು ಕಣಮ್ಮ. ನಡಿ ನೋಡೋಣ ಅದೆಲ್ಲ, ನಡಿ ನೋಡೋಣ. ಕರ್ಕೊಂಬಂದು ಕೊಳ್ಳಪ್ಪ ಕುಡಿ ಅಂತೇಳಿ ಜ್ಯೂಸ್ ಅಂತ ಕೊಟ್ಟರೆ ಕುಡಿತಾನೆ. ಇಲ್ಲಾಂದ್ರೆ ಅದನ್ನೇ ಇನ್ನೊಂದಿಟ್ಟು ಅಂತ ಕೊಟ್ಟರೆ ಕುಡಿತಾನಲ್ಲ. ಕುಡೀರಿ ಒಂದು ಈಟ್ ಹಾಕೊಂಡಿದ್ರ ಅಂತೇಳಿ ಇನ್ನೊಂದಿಟ್ಟು ಕೊಟ್ಟರೆ ಕುಡಿತಾನೆ. ನಡಿ. ನಾವು ಅಣ್ಣ ಬೇರೆ ಎಲ್ಗೋ ಹೋದ ನಮ್ಮ ಅಣ್ಣಯ್ಯ. ಯಪ್ಪ, ಇದೊಳ್ಳೆ ಸಮಸ್ಯೆ ಶುರುವಾತಲ್ಲಪ್ಪ ದೇವ್ರೆ. ಅಲ್ಲ ಇವಾಗ ಏನು ಮಾಡ್ಬೇಕಪ್ಪ ದೇವ್ರೆ, ಮಗಾಗಿತ್ತು ಹೋಗತ್ತ. ನಮ್ಗಂತೂ ಒಂದು ಹೊಳಿತಾ ಇಲ್ಲ, ಏನು ಮಾಡೋದು ಅನ್ನಿಸ್ಬಿಟ್ಟೈತೆ. ಅಲ್ಲ ಇವಾಗ ನಿಂಗಾದ್ರೆ ಹೆಂಗೆ ನಮ್ಮ ಕತೆ ಅನ್ನಿಸ್ತೈತೆ ನನಗೆ. ಇನ್ನೇನೋ ಮನೆ ಒಳಗೆ ಕರ್ಕೊಂಬಂದು ಇಲ್ಲ ನಂಗೆ ಕೊಡಾಕ್ಬೇಕು. ಇವನು ಬಂದವನೇ. ಅಯ್ಯಪ್ಪ, ಅವರು ಓಡ್ಸರು ನಮ್ಮ ಮರ್ಯಾದೆ ತೆಗ್ಯಾರ ಆದ್ರೆ ಅಯ್ಯಪ್ಪ ನಮ್ಗೆ ಅಲ್ಲಿಗೆ ಹೋಗೋಕ್ಕೆ ಆಗಲ್ಲ. ನನ್ನ ಮಗ ಇವನು ಯಾಕೆ ಬಂದ ಇತ್ತಿಕ್ಕಲು ನನ್ನ ಮಗ ಅಂತ. ಅಯ್ಯೋ ದೇವ್ರೆ. ಅದೇ ಮತ್ತೆ ಇವನ್ನೇನ ಮಾಡಿ ಕರ್ಕೊಂಬಂದಿರು ಅವನಕ್ಕೆಲ್ಲನ ಕೊಡಾಕದೇನೋ ಮಾಡೋಣ. ಅಮ್ಮ ಬರಲ್ಲ, ಒಂಥರ ತಿಕ್ಲಿದ್ದಂಗೆ. ಅಯ್ಯಪ್ಪ, ಅಪ್ಪುಟ ತಿಳ್ಕೊಂಡನಲ್ಲ, ಅಪ್ಪುಟ ತಿಳಿಯಲ್ಲ ಮಂಗು ಇಲ್ಲ. ವರ್ಗ ತಿಳ್ಕೊಂಡನು, ಒಂಥರ ಹಾಫ್ ಮೆಂಟ್ಲಿದ್ದಂಗೆ ಇವನು. ಹಾಫ್ ಮೆಂಟ್ಲಿ ಅವನು.
ಅರ್ಥ ಅರ್ಥ ಬಡ್ಕೊಂಬಕ್ಕಾಗಲ್ಲ ನೋಡಿ. ಅದೆಲ್ಲ ಮಾತಂಗಮ್ಮನ ರೀ ರೀ ಈ ಯಾವಾಗ ಬಂದ್ರಿ? ಅಯ್ಯೋ ನಿಮ್ಮನ್ನ ನನಗೆ ತುಂಬ ಖುಷಿ ಆಗ್ತೈತೆ. ನೀವು ಜೈಲಿಗೆ ಹೋಗಿದ್ದೀರಾ ಅಂತೇಳಿ ನನಗೆ ತುಂಬ ಬೇಜಾರಾಗಿತ್ತು ಕಣ್ರಿ. ಯಾವಾಗ ಬಂದ್ರಿ? ಮತ್ತೆ ಬಾಯ್ ಏಯ್ ಅವತಾರ ಆಡ್ತಾ ಇದೆಯಾ ಏನ ಅಡಿ ಅಂತ ಬಂದವಳೆ. ಅಡೇ ಇಲ್ಲಪ್ಪ ಇಲ್ಲ ಸುಮ್ಮನೆ ಹೋಗಕ್ಕಳಿ. ಏಯ್ ನೀನು ಹೇಳ್ಬಿಟ್ಟು ಅವ್ರಿಗೆ ನನ್ನ ಜೈಲಿಗೆ ಕಳಿಸಿ ಹೋಗಿದ್ಕೆ ಬೇಜಾರಾಗಿತ್ತಂತೆ. ಏನು ನಾಟಕ ಆಡ್ತೀಯಲೇ ನಾಯಿ? ಏನು ನಾಟಕ ಆಡ್ತಾ ಇದೆಯಾ? ಇಲ್ಲಾಡಪ್ಪ ನಡಿ ಒಳಕ್ಕೆ ನಡಿ. ಬಂದಾನು ಇಲ್ಲಿ ಮಾತಾಡಬಾರ್ದು ಹಿಂಗೆ. ನಡಿ ಒಳಕ್ಕೆ ನಡಿಯಪ್ಪ, ಒಳಕ್ಕೆ ಕೂತ್ಕೊಂಡು ಮಾತಾಡೋಣ. ಎಲ್ಲ ಅವನು ಬಂದವನಂತ ಇಲ್ಲಿಗೆ. ಹಾಂ ನೀನು ನನಗೆ ಮೋಸ ಮಾಡಿಬಿಟ್ಟು ಅದಕ್ಕೆ ನಾನು ಜೈಲಿಗೆ ಕಳಿಸು, ಕಂಪ್ಲೇಂಟ್ ಕೊಟ್ಟು ನನ್ನ ಗಂಡನ ಅರೆಸ್ಟ್ ಮಾಡಿಸು ಅಂತ ಹೇಳಿದ್ದೇನೆ ನೀನು ಮಾಲಿಕೋಟೆ. ನೀನು ಹೇಳಿ ಹಿಂಗೆ ಮಾಡಿದ್ಯಂತೆ. ಯಾವ ಥರ ಆಡೋಕ್ಕೇನೆ ಗೊತ್ತೈತೆ ನೀನು ನನ್ನ ಆಟಕ ಎಲ್ಲ. ಯಾವಾಗ ಅವತ್ತು ಅವ್ನು ನಿನ್ಕಂಡು ನೀನು ಬಗ್ಬೇಗಿ ಇಣ್ಕಿ ನೋಡ್ತಿದ್ದ ನನ್ನ ಕಣ್ಣಾರೆ ನೋಡಿನ ಕಣೆ. ನೀನು ಡೈವರ್ಸ್ ಕೊಟ್ಟರು ನಾನು ನನ್ನ ಮಗನ ಮರ್ತಿಲ್ಲ ಅಂಬೋದು ನನಗೆ ಚಂದಾಗಿ ಗೊತ್ತೈತೆ. ಗೊತ್ತು ನನಗೆ ಗೊತ್ತು. ನಿನ್ನ ನಾಟಕಗಳೆಲ್ಲ ನನಗೆ ಗೊತ್ತು. ಅಯ್ಯೋ ದೇವ್ರೆ, ನಿನಗೆ ಹೆಂಗೆ ಹೇಳ್ಬೇಕಪ್ಪ, ನನಗೊಂದು ಅರ್ಥ ಆಗ್ತಿಲ್ಲ. ಇಲ್ಲ ಕಣಪ್ಪ ಸ್ವಾಮಿ, ನಿಲ್ಲೋಡು ಅರ್ಥ ಮಾಡ್ಕೊ ನಾನು ಹೇಳೋದನ್ನ. ನಾನೇನು ನಿಲ್ಲೋಡು, ನಾನೇನು ಹೇಳಿಲ್ಲ. ನಾನು ಯಾತು ಹೇಳಿಲ್ಲ ಕಣಪ್ಪ, ಅರೆಸ್ಟ್ ಮಾಡಿಸೋ ಅಂತಲೂ ಹೇಳಿಲ್ಲ, ಯಾತು ಹೇಳಿಲ್ಲ. ಮದುನೂ ಇಲ್ಲಿಗೆ ಬಂದಿಲ್ಲ. ನಾನು ಇಲ್ಲಿಗೆ ಬಂದೆ. ಮತ್ತೆ ಹೋಗಮ್ಮ ನಿನ್ನ ತವ್ರ ಮನೆಗೆ ಹೋಗು, ನಿನ್ನ ಪ್ರೆಗ್ನೆಂಟ್ ಇದೆಯಲ್ಲ, ಡೆಲಿವರಿ ಆಗೋವರೆಗೂ ಅಲ್ಲೇ ಇರೋ ಅಂತ ಅತ್ತೆನೋ ಅಜ್ಜಿ ಹೇಳಿದ್ರು. ಅದಕ್ಕೆ ಬಂದೆ. ಬಾರಪ್ಪ, ಬಂದಿದ್ದೀಯ, ಸುಮ್ಮನೆ ಯಾಕೆ ಮರ್ಯಾದೆ ಕಳ್ಕೊಂತೀಯ? ಒಳಕ್ಕೆ ಬಾ. ಹಿಂಗೆ ಆಡಬಾರ್ದು. ಇಲ್ಲೆಲ್ಲ ನೋಡಿದ್ರೆ ಏನು ಅನ್ಕಮ್ಮನ. ನೋಡಪ್ಪ ಜೀವಿತನ ಗಂಡ ಹೆಂಗೆ ಕುಡ್ದು ಹೆಂಗೆ ಆಡ್ತಾ ಇದ್ದಾನೆ. ಇವಳ ಹತ್ರ ಹೆಂಗೆ ಸಂಸಾರ ಮಾಡ್ತಾಳೋ ಏನೋ ಇವಳು ಅಂತೇಳಿ ತಪ್ಪಾಗಿ ತಿಳ್ಕೊಬಿಡ್ತಾರೆ ಜನ. ಅದಕ್ಕೆ ಬಾರಪ್ಪ, ಒಳಕ್ಕೆ ಬಾರಪ್ಪ, ನಿನ್ನ ಕೈ ಮುಗಿತೀನಿ ಬಾರಪ್ಪ, ನಿನ್ನ ಅಮ್ಮ ಎಂತೀನಿ ಬಾ. ನಾನು ಬರಲ್ವೇ? ನಾನು ಒಳಕ್ಕೆ ಮಾತ್ರ ಬರಲ್ಲ. ನಾನು ಇಲ್ಲೇ ನಿನ್ನ ಮರ್ಯಾದೆ ತೆಗಿಬೇಕು. ಎಲ್ಲೇ ಅವನು? ನೀನೇ ಹೇಳ್ತೀಯಲ್ಲ ನನ್ನ ಮಗ್ಗೆ ಅರೆಸ್ಟ್ ಮಾಡ್ಸಂತ. ನೀನು ಹೇಳೋದು ಎಂಬುದು ನಮ್ಗೆ ಗೊತ್ತಾಯ್ತು ಕಣೆ. ಬಾಯಿ ಮುಚ್ಕೊಂಡಿರ್ಬೇಕು. ಯಾವಳು ಮಾತಾಡಂಗಿಲ್ಲ. ಏಯ್ ಅವ್ನು ಯಾವನು ಗೊತ್ತಾನು ಬರ್ಲಿ, ಕರ್ಸೆ ನಿಮ್ಮ ಅಣ್ಣ. ಅವ್ನು ಯಾವನು ಅವತಾರ ಆಡೋಕ್ಕೆ ಬಂದವಳೆ, ಅವತಾರ ಆಡೋಕ್ಕೆ ಗೊತ್ತೈತಿ. ನಾವು ಅವತಾರಗಳೆಲ್ಲ ಏನು ಎತ್ತ ಎಲ್ಲ ಕಂಡ್ಕಣೆ ನಾನು ಕಂಡ್ಕಣೆ ಮಾತಾಡೋದು ನಾನು. ಯಪ್ಪ ದೇವ್ರೆ, ಬಾರಪ್ಪ. ಈ ಪಾಟಿ ಕುಡ್ದಿಲ್ವ ಹಾಲಾಡ್ತಿದ್ರೆ ಯಾರನ್ನ ಏನು ಅನ್ಕೊಂಬ. ನಡಿ ಒಳಕ್ಕೆ. ಅದೇ ಮತ್ತೆ ಎಷ್ಟು ಕರೆದ್ರು ಒಳಗೆ ಗೊತ್ತಿಲ್ಲ ನೋಡು. ಹೆಂಗೆ ಆಡ್ತೈತೆ ಯಾರನ್ನ ಕಮ್ದರು ಏನು ಅನ್ಕೊಂಬನ. ಅಯ್ಯೋ ನೋಡಿ ಇವ್ನು ಹೆಂಗೆ ಆಡ್ತಾ ಇದ್ದಾನೆ ಅಂತ ಅನ್ಕೊಂಬಲ್ವೇ. ಅಯ್ಯಪ್ಪ ದೇವ್ರೆ, ಹೋಗತ್ತೈದೊಳೆ ನನಗೆ ಸವಾಸ ಆಯ್ತಲ್ಲಪ್ಪ. ಅಲ್ಲಿ ಇವಾಗ ನೋಡಿದ್ರೆ ಅಲ್ಲಿ ಒಟ್ಟು ಮರ್ಯಾದೆ ಹೋಗ್ತೈತಿ, ಇಲ್ಲೂ ಮರ್ಯಾದೆ. ಇನ್ನು ನನ್ನ ಮಗ ಏನು ಮಾಡೋಣಪ್ಪ, ಎಲ್ಲಿ ಕುಡ್ಸಿ ಎಲ್ಲಿ ಮನಗ್ಸನಪ್ಪ ಅನ್ನಿಸ್ತೈತೆ. ಹೋಗತ್ತ ಎಲ್ಲಿ ಕುಡ್ಸೋಣ? ಏನು ಬಾ ಒಳಕ್ಕೆ. ನಮ್ಮ ಅಣ್ಣ ಒಳ್ಳೊಳ್ಳೆವ ತಂದವ್ರೆ. ಬಾ ಕುಡಿ ಮತ್ತೆ ನಡಿ ಒಳಕ್ಕೆ. ಸ್ವಲ್ಪ ಇಷ್ಟು ದಿನ ಸ್ವಲ್ಪ ಹಾಕಮಂತೆ. ಸ್ವಲ್ಪ ಲೈಟಾಗಿ ಹಾಕೊಂಡ್ರೆ ನೀನು ಹಿಂಗೆ ಆಡೋದು. ಫುಲ್ ಹಾಕೊಂಡ್ರೆ ಸುಮ್ಮನೆ ಇರ್ತಿ, ಹಂಗೆ ಮಾತಾಡೋಕೆ ಹೋಗಲ್ಲ ಸುಮ್ಮನೆ. ಹೀಗೆ ಒಂದಿಷ್ಟು ಬರ್ಗ ಹಾಕೊಂಡ್ರೆ ತಡ್ಕೊಳಕ್ಕಾಗಲ್ಲ. ಹಾಫ್ ಮೆಂಟಲ್ಲಿ ಆಡ್ದಂಗೆ ಆಡ್ತೀಯ. ಅದಕ್ಕೇ ನಡೀಲಿ, ಫುಲ್ ಬಾಟ್ಲು ತೊಗೊಂಡ್ರೆ ಆರಾಮಾಗಿರ್ಬೋದು ಮನೆ ಒಳಗಡೆ. ನಡಿ 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 ಫುಲ್ ಬಾಟ್ಲು ತೊಗೊಂಬಂತೆ. ಏಯ್ ನಾನು ಕೇಳಿದ ಕೂತ್ರೆ ಕೊಡಪ್ಪ. ಇಷ್ಟು ನನಗೆ ಫುಲ್ಲು ಬೇಡ, ಆಪು ಬೇಡ. ನನಗೆ ಗೊತ್ತೈತಿ ಯಾರು ತೆಗಿ ಹೆಂಗಿರ್ಬೇಕು ಅಂತೇಳಿ. ನನ್ನ ತೆಗಿಲಿ ಆಟ ಆಡೋಕ್ಕೆ ಬಂದವಳು. ಏಲೇ ಹೋಗ್ತಿಲ್ವೇ ಈಚೆಗೆ? ನನಗೆ ಮೋಸ ಮಾಡೋಕ್ಕೆ ಬಂದಿದ್ದೀನಿ. ಮೋಸ ಮಾಡೋಕ್ಕೆ ಬರೋದು ಇವಳು ಮೋಸ. ಯಾವ ಮೋಸನೂ ಮಾಡಿಲ್ಲ, ಎಂಥದ್ದು ಮಾಡಿಲ್ಲ ಕಣಪ್ಪ. ಸುಮ್ಮನೆ ಯಾತಕ್ಕೆ ಹಿಂಗೆ ಮಾತಾಡ್ತೀಯ? ಎಲ್ಲರೂ ನಿಂತ್ಕೊಂಡು ನೋಡಂಗೆ ಅಕ್ಕಪಕ್ಕ ತಗೊಳ್ಳಾರಲ್ಲ. ನಾವೇ ನಿಂತಾಗೇನು ₹1 ಇಸ್ಕೊಂಡು ತಿಂದಿಲ್ಲ ಏನೇ. ನಮಗೆ ನಾವೇ ನಿನ್ಗೇನು ಮೋಸ ಮಾಡಿಲ್ಲ. ಗ್ರಾಚಾರ ಕೆಟ್ಟಾಗ ಬದನೆಕಾಯಿ ಉದ್ಯೋಗ ಆಗ್ತಾರ ಅಂತಾರಲ್ಲ, ಹಂಗೆ ನಮ್ಮ ಟೈಮು ಸರಿ ಇಲ್ಲ ನೋಡ್ರಿ. ಇವಾಗ ಎಲ್ಲ ಪಂಚಾಯತಿಗೆ ಹಾಕಿ ಕಲೆ ಹಾಕ್ತೀವಿ ಅಂತ ಓಡಾಡ್ತಾ ಇದ್ದಾರೆ. ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತೇಳಿ. ಆದರೆ ಇವಾಗ ನೋಡು, ಇವಾಗ ಈ ನನ್ನ ಮಗ ಬೇರೆ ಬಂದವನೇ. ಹೋಗತ್ಲಾಗ ಒಂಥರ ನಾಚಿಕೆ ಆದಂಗೆ ಆಗುತ್ತೆ ನನಗಂತೂ. ಯಾವ ಫಂಕ್ಷನ್ ಇಂತಕ್ಕೆ ಹೋಗೋಕ್ಕೂ ನಾಚಿಕೆ ಆದಂಗೆ ಆಗುತ್ತೆ. ಇಂಥ ಕುಡುಕರು ಕಣ್ಣನ್ನು ಕಟ್ಕೊಂಡು ಅಂತೂ ಯಾವ ಫಂಕ್ಷನ್ ಹತ್ರನೂ ಹೋಗ್ಬಾರ್ದು. ಭಾಳ ಬೇಜಾರಾಗ್ಬಿಡ್ತೈತೆ ನನಗಂತೂ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ಏನೇ ಮೂವಿ ಬಂದ ಕಮೆಂಟ್ ಮಾಡಿರಿ. ಈಗ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.